ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಮೂಗ್ಬೊಟ್ಟು ಡಿಸೈನ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ನನಗೆ ತುಂಬ ಜನ ಕೇಳ್ತಾ ಇದ್ರಿ. ನಾನು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಮೂಗ್ಬೊಟ್ಟದ್ದನ್ನೇ ನಾನು 65ಕ್ಕೂ ಹೆಚ್ಚು ಡಿಸೈನ್ಸ್ಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ನಾನು ವಿಡಿಯೋ ಹಾಕಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಂಗೆ ತುಂಬ ಜನ ಕೇಳಿದ್ದು ಬಂದೆ, ನಮ್ಗೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರೋವಂಥದ್ದು, ಸ್ವಲ್ಪ ದೊಡ್ಡದಾಗಿರೋವಂಥದ್ದು. ಯಾಕಂತಂದರೆ ಇವಾಗೆಲ್ಲ ಫ್ಯಾಷನ್ ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕ್ತಾ ಇರೋದ್ರಿಂದ ನಮ್ಗೆ ಸ್ವಲ್ಪ ಇನ್ನೂ ಒಳ್ಳೆ ಡಿಸೈನ್ಸ್ಗಳನ್ನ ನಮಗೆ ತೋರಿಸಿ ನಮಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರಿ. ಸೊ ಹಾಗಾಗಿ ನಾನಿವತ್ತು ಸೆಕೆಂಡ್ ಪಾರ್ಟ್ 2 ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಮತ್ತು ಹೊಸ ಕಲೆಕ್ಷನ್ಸ್ನ ನಾನಿವತ್ತು ನಿಮಗೆ ತೊಗೊಂಡು ಬರ್ತಾಯಿದ್ದೀನಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಂಗೆ ಇನ್ನೂ ಒಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಒಂದು ಬೂಸ್ಟ್ ಬಂದಂಗೆ ಆಗುತ್ತೆ. ಸೊ ಹಾಗಾಗಿಯೇ ಇದರಲ್ಲಿ ನಾನು ಕೂಡ ಕಂಪ್ಲೀಟಾಗಿ 55ಕ್ಕೂ ಹೆಚ್ಚಿನ ನಾನು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಮೂಗ್ಬೊಟ್ಟಿನ ಡಿಸೈನ್ಸ್ಗಳನ್ನ. ಸೊ ಅರೌಂಡ್ 55 ಅಂತೂ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಮರಿಬೇಡಿ. ಹಾಗೆಯೇ ಇವಾಗ ಹೆಣ್ಮಕ್ಳಿಗಂತೂ ಮುಂಚೆ ಎಲ್ಲ ಏನಂದರೆ ನಾವು ಮೂಗ್ಬೊಟ್ಟು ಚುಚ್ಕೊಳ್ಳೋ ಸ್ವಲ್ಪ ಹಿಂದೆ ಮಾಡೋರು, ಅಂದರೆ ನೋವಾಗುತ್ತೆ, ಗಾಯ ಆಗುತ್ತೆ ಅಂತೆಲ್ಲ ತುಂಬ ಯೋಚನೆ ಮಾಡೋರು. ಬಟ್ ಇವಾಗೆಲ್ಲ ಯಾವಾಗ ನಮಗೆ ಕನ್ನಡದಲ್ಲಿ ಕಾಂತಾರ ಮೂವಿ ಬಂತು, ಸೊ ಆವಾಗಿಂದ ಒಂದು ಕಡೆ ಚುಚ್ಚಿಸೋರು 2 ಕಡೆ ಚುಚ್ಚಿಸ್ತಾಯಿದ್ರು. ಒಂದು ಕಡೆ ಆಲ್ರೆಡಿ ಚುಚ್ಚಿಸಿರ್ತಿದ್ರಲ್ಲ, ಅವರು 2 ಕಡೆ ಚುಚ್ಚಿಸಿ 2 ಕಡೆನೂ ಮೂಗ್ಬೊಟ್ಟು ಹಾಕ್ತಾಯಿದ್ರು. ಸೊ ಹಾಗೆ ಈಗ ಟ್ರೆಂಡಿಂಗಲ್ಲಿ ಇವಾಗ ನೋಸ್ ಪಿನ್ಸ್ಗಳು ಕೂಡ ಅಷ್ಟೇ ಒಳ್ಳೊಳ್ಳೆ ಕಲೆಕ್ಷನ್ಸಲ್ಲಿ ನಮಗೆ ಸಿಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಹೆಣ್ಮಕ್ಳು ಆದಷ್ಟು ಮೂಗು ಚುಚ್ಚಿಸ್ಕೋಬೇಕು, ನಮ್ಮ ಫೇಸಿಗೆ ಹೇಗೆ ಕಾಣುತ್ತೆ ಅಂತ ತುಂಬ ಜನ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಮೂಗ್ಬೊಟ್ಟು ಚುಚ್ಚಿಸ್ಲೇಬೇಕಂತ ಇದೆ. ಹಾಗೆ ಹೆಣ್ಣಿಗೆ ಮೂಗ್ಬೊಟ್ಟೆ ಲಕ್ಷಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದರಲ್ಲಿ ನಿಮ್ಗೆ ಯಾರಿಗಾರು ಇಷ್ಟ ಆಯಿತು ಅಂದರೆ ಮೂಗ್ಬೊಟ್ಟು ನಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂದರೆ ನೀವೇನು ಮಾಡಿ, ಒಂದು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಸ್ಕ್ರೀನ್ಶಾಟ್ ತೆಕ್ಕೊಂಡು ನಿಮ್ಮ ಹತ್ತಿರದಲ್ಲಿ ಮನೆ ಹತ್ರ ಇರೋವಂಥದ್ದು ಅಥವಾ ನೀವು ಎಲ್ಲಿ ಗೋಲ್ಡ್ ಬೈ ಮಾಡ್ತಿರಲ್ಲ, ಸೊ ಆ ಶಾಪ್ಗೆ ಹೋಗಿ ನಮಗೆ ಈ ಟೈಪಲ್ಲಿ ನೋಸ್ ಪಿನ್ ಬೇಕು, ಮೂಗ್ಬೊಟ್ಟು ಬೇಕು ಅಂತ ನೀವು ಕೇಳಿದರೆ ಅವ್ರು ಖಂಡಿತವಾಗ್ಲೂ ಅವ್ರ ಹತ್ರ ಇರೋ ಕಲೆಕ್ಷನ್ಸ್ನ ತೋರಿಸ್ತಾರೆ. ನಿಮ್ಗೆ ಅವ್ರ ಹತ್ರ ಇರೋ ಕಲೆಕ್ಷನ್ಸಲ್ಲೂ ಇಷ್ಟ ಆಗ್ಬೋದು. ಇಲ್ಲ ಇದೇ ಟೈಪಲ್ಲಿ ಮಾಡಿಕೊಡಿ ಅಂದರೂ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ನಾವು ಯಾವಾಗಲೂ ಒಂದು ಏನು ತಿಳ್ಕೊಬೇಕಂದ್ರೆ, ಮೂಗ್ಬೊಟ್ಟು ನಾವು ತೊಗೊಳ್ಳುವಾಗ ಆದಷ್ಟು ರೆಡಿಮೇಡ್ ತೊಗೊಳಕ್ಕೆ ಹೋಗಬಾರ್ದು, ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆದಷ್ಟು ನಾವು ಅಟ್ಲೀಸ್ಟ್ 1 ಗ್ರಾಮಲ್ಲಾದರೂ ನಾವು ಗಟ್ಟಿಯಾಗಿ ಮಾಡಿಸ್ಕೋಬೇಕು. ಆವಾಗ ಏನಂತಂದರೆ ನಮಗೆ ತುಂಬ ಲೈಫ್ ಚೆನ್ನಾಗಿ ಬರುತ್ತೆ. ಸ್ಟೋನ್ಸ್ಗಳು ಅಷ್ಟೇ ಒಳ್ಳೆ ಕ್ವಾಲಿಟಿ, ಗುಡ್ ಕ್ವಾಲಿಟಿಲಿ ನಾವು ಹಾಕಿಸ್ಕೊಂಡ್ರೆ ಸ್ಟೋನ್ಸು ನಮ್ಗೆ ಆದಷ್ಟು ಎಣ್ಣೆ ಹಿಡಿಯೋದು ಅಥವಾ ಸ್ಟೋನ್ದು ಕಲರ್ ಶೇಡ್ ಆಗೋ ಥರ ಆ ಥರ ಎಲ್ಲ ಏನೂ ಆಗೋಲ್ಲ. ಇನ್ನೂ ಒಳ್ಳೆ ವಿಡಿಯೋಗಳು ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.